ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂಧುಗಳೇ, ಕೇವಲ 11 ವರ್ಷದ ಒಬ್ಬ ಅಪ್ರಾಪ್ತ ಬಾಲಕ ಕಾರು ಚಲಾಯಿಸಿ ರಸ್ತೆಗೆ ತಂದು ಸೃಷ್ಟಿಸಿದ ಭೀಕರ ದುರಂತದ ಕಥೆಯನ್ನು ನೀವು ಕೇಳಿದರೆ ನಿಮ್ಮ ಕರಳು ಹಿಂಡಿ ಬರುತ್ತದೆ. ತಲೆಯ ಮೇಲೆ ಜಪಮಾಲೆ ಹಿಡಿದು ತುಟಿಗಳಲ್ಲಿ ದೇವಸ್ಮರಣೆಯ ಮಂತ್ರಗಳನ್ನು ಜಪಿಸುತ್ತಾ ರಸ್ತೆಯ ಬದಿಯಲ್ಲಿ ಅತ್ಯಂತ ಶಿಸ್ತಿನಿಂದ ನಡೆದು ಹೋಗುತ್ತಿದ್ದ ಆ ಸನ್ಯಾಸಿಗಳ ಮನಸ್ಸಿನಲ್ಲಿ ಏನೆಲ್ಲ ಕನಸುಗಳಿದ್ದಿರಬಹುದು ಯೋಚಿಸಿ. ಅದೆಷ್ಟೋ ವರ್ಷಗಳ ಕಠಿಣ ತಪಸ್ಸು, ತಮ್ಮ ತೀರ್ಥಯಾತ್ರೆಯನ್ನು ಮುಗಿಸಿ ಜಗತ್ತಿಗೆ ಬೆಳಕಾಗಬೇಕೆಂಬ ಪಾವನ ಉದ್ದೇಶದೊಂದಿಗೆ ಸಾಗುತ್ತಿದ್ದ ಆ ಜೀವಗಳ ಕನಸುಗಳನ್ನು ಆ ವಾಹನ ಕ್ಷಣ ಮಾತ್ರದಲ್ಲಿ ನುಚ್ಚುನೂರು ಮಾಡಿಬಿಟ್ಟಿತು. ಆ 9 ಜೀವಗಳು ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಡುವಂತೆ ಮಾಡಿದ್ದು ಯಾವುದೇ ನೈಸರ್ಗಿಕ ವಿಕೋಪವಲ್ಲ, ಬದಲಿಗೆ ಹೆತ್ತವರ ಬೇಜವಾಬ್ದಾರಿತನ. ಇವತ್ತು ನಮ್ಮ ಕಣ್ಣು ಮುಂದೆ ಇಂತಹ ಹತ್ತಾರು ಉದಾಹರಣೆಗಳು ರಸ್ತೆಯ ಬದಿಗಳಲ್ಲಿ, ಗಲ್ಲಿಗಳಲ್ಲಿ, ಮದ್ರಸೆಗಳ ಮತ್ತು ಶಾಲೆಗಳ ಮುಂಭಾಗದಲ್ಲಿ 16 ತುಂಬದ ಕನಿಷ್ಠ ಜ್ಞಾನವೂ ಇಲ್ಲದ ಚಿಕ್ಕ ಚಿಕ್ಕ ಮಕ್ಕಳು ಬೈಕ್ ರೇಸ್ ಮಾಡುವುದು, ವೀಲಿಂಗ್ ಮಾಡುವುದು, ಶೋ ಆಫ್ ಮಾಡುವುದು ಇತ್ತೀಚೆಗೆ ಹೆತ್ತವರಿಗೆ ಹೆಮ್ಮೆಯ ವಿಷಯವಾಗಿ ಬಿಟ್ಟಿದೆ ಎಂಬಂತೆ ಅತ್ಯಂತ ದುಃಖಕರ ಸಂಗತಿ. ಹೆತ್ತವರೇ, ಕಣ್ಣು ಬಿಟ್ಟು ಒಮ್ಮೆ ನೋಡಿ. ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿಯಿಂದ ಕೊಡುವ ಬೈಕ್ ಮತ್ತು ಕಾರುಗಳು ಅವರ ಕೈಯಲ್ಲಿರುವ ಆಟಿಕೆಗಳಲ್ಲ, ಬದಲಿಗೆ ರಸ್ತೆಯಲ್ಲಿ ಹೋಗುವ ಅಮಾಯಕರ ಪಾಳಿಗೆ ಮತ್ತು ಸ್ವತಃ ನಿಮ್ಮ ಮಗುವಿನ ಪಾಳಿಗೂ ಮೃತ್ಯು ಪಾಶಗಳಾಗಿವೆ. ಇಸ್ಲಾಂ ಧರ್ಮದಲ್ಲಿ ಸಮಾಜಕ್ಕೆ ಮತ್ತು ಇತರ ಜೀವಿಗಳಿಗೆ ತೊಂದರೆ ಕೊಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಲಾ ತುಲ್ಕು ಬಿ ಐದೀಕುಂ ಇಲಾ ತಹ್ಲುಕ ವಹ್ಸಿನು ಇನ್ನಲ್ಲಾಹ ಯುಹಿಬ್ಬುಲ್ ಮುಹ್ಸಿನೀನ್. ನಿಮ್ಮ ಕೈಯಾರೆ ನಿಮ್ಮನ್ನು ವಿನಾಶಕ್ಕೆ ತಳ್ಳಿಕೊಳ್ಳಬೇಡಿ ಮತ್ತು ಒಳ್ಳೆಯದನ್ನು ಮಾಡಿ, ಖಂಡಿತವಾಗಿಯೂ ಅಲ್ಲಾಹನು ಒಳ್ಳೆಯದನ್ನು ಮಾಡುವವರನ್ನು ಪ್ರೀತಿಸುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹ ಹದೀಸಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಲಾ ಲೊರರ ವಲಾ ಲಿರಾರ, ಯಾರಿಗೂ ಯಾವುದೇ ಹಾನಿ ಮಾಡಬೇಡಿ ಮತ್ತು ಹಾನಿಗೆ ಪ್ರತಿಯಾಗಿ ಹಾನಿ ಮಾಡಬೇಡಿ. ಇಷ್ಟಾದರೂ ಹೆತ್ತವರು ಎಚ್ಚೆತ್ತುಕೊಳ್ಳದಿದ್ದರೆ ಕಾನೂನಿನ ಕಠಿಣ ಹಸ್ತ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅಪ್ರಾಪ್ತ ವಯಸ್ಕರಿಗೆ ವಾಹನ ನೀಡಿದರೆ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಮೋಟಾರ್ ವಾಹನ ಕಾಯ್ದೆಯಡಿ ಹೆತ್ತವರಿಗೆ ಭಾರಿ ಮೊತ್ತದ ದಂಡ, ಜೈಲು ಶಿಕ್ಷೆ ಮಾತ್ರವಲ್ಲ, ಆ ವಾಹನದ ರಿಜಿಸ್ಟ್ರೇಷನ್ ರದ್ದಾಗುತ್ತದೆ ಮತ್ತು ಆ ಮಗುವಿಗೆ 25 ವರ್ಷ ತುಂಬುವವರೆಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುವುದೇ ಇಲ್ಲ. ನಿಮ್ಮ ಒಂದು ಕ್ಷಣದ ಅತಿ ಮುದ್ದಿನಿಂದ ನಾಳೆಯ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಎಂದು ಅಲೆಯಬೇಕಾಗಿ ಬರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮಗುವಿನ ಭವಿಷ್ಯವೇ ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೆಯಬಹುದು ಅಥವಾ ನಿಮ್ಮ ಮಗು ಶಾಶ್ವತವಾಗಿ ನಿಮ್ಮಿಂದ ದೂರವಾಗಬಹುದು. ಹಾಗಾದರೆ ಇದಕ್ಕೆ ಪರಿಹಾರವೇನು? ಹೆತ್ತವರೇ, ನೀವು ಹಿಂದೆ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಕುಳ್ಳಿರಿಸಿ ಒಂದು ಬಲವಾದ ಉಪದೇಶವನ್ನು ನೀಡಬೇಕಾಗಿದೆ. ಮಗನೇ, ಈ ವಾಹನ ಚಲಾಯಿಸಿದು ಕೇವಲ ಒಂದು ಮೋಜಲ್ಲ, ಅದು ರಸ್ತೆಯಲ್ಲಿರುವ ನೂರಾರು ಜೀವಗಳ ಜವಾಬ್ದಾರಿ. ನಿನಗೆ ಇನ್ನೂ ಕಾನೂನಾತ್ಮಕವಾಗಿ ವಯಸ್ಸಾಗಿಲ್ಲ. ನಿನ್ನ ಒಂದು ಸಣ್ಣ ತಪ್ಪಿನಿಂದ ಯಾರದ್ದೋ ಮನೆಯ ದೀಪ ಹಾರಿ ಹೋಗಬಹುದು. ನಮ್ಮ ಇಡೀ ಕುಟುಂಬ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬೀದಿಗೆ ಬರಬಹುದು. ನೀನು ಅಲ್ಲಾಹನಿಗೆ ಭಯಪಡು. ಸಮಾಜಕ್ಕೆ ನಿನ್ನಿಂದ ತೊಂದರೆಯಾಗಬಾರದು. ನಿನಗೆ ವಯಸ್ಸಾದ ಮೇಲೆ ನಾನೇ ನಿನಗೆ ಲೈಸೆನ್ಸ್ ಮಾಡಿಸಿ ಗಾಡಿ ಕೊಡಿಸ್ತೇನೆ, ಅಲ್ಲಿಯವರೆಗೂ ಗಾಡಿಯ ಕೀ ಮುಟ್ಟಬೇಡ ಎಂದು ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಹೆತ್ತವರು ಹಿಂದೆ ನಿರ್ಧಾರ ಮಾಡಿ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ವಾಹನಗಳನ್ನು ನೀಡಬೇಡಿ. ಅವರ ಹುಚ್ಚಾಟಗಳಿಗೆ ಬ್ರೇಕ್ ಹಾಕಿ. ಯಾಕೆಂದರೆ ಆರಂಭದಲ್ಲಿ ನಾನು ಹೇಳಿದ ಆ ದಾರುಣ ಘಟನೆ ನಡೆದದ್ದು ನಮ್ಮ ದೇಶದಲ್ಲ, ಅದು ಥೈಲ್ಯಾಂಡಿನ ಪ್ರಾಂತ್ಯದಲ್ಲಿ ನಡೆದ ಭೀಕರ ರಸ್ತೆ ದುರಂತ. ಅಲ್ಲಿ ಅಸ್ವಸ್ಥನಾಗಿದ್ದ 11 ವರ್ಷದ ವಿಶೇಷ ಚೇತನ ಬಾಲಕನೊಬ್ಬ ಮನೆಯವರ ಅನುಮತಿ ಇಲ್ಲದೆ ಕಾರಿನ ಕೀ ಕದ್ದು ಚಲಾಯಿಸಿದ್ದರಿಂದ 9 ಬೌದ್ಧ ಸನ್ಯಾಸಿಗಳು ಸ್ಥಳದಲ್ಲೇ ಹೆಣವಾಗಬೇಕಾಯಿತು. ಇಂತಹ ಘಟನೆ ನಿಮ್ಮ ಮನೆಯಲ್ಲೂ ಅಥವಾ ನಿಮ್ಮ ಮಗುವಿನಿಂದಲೂ ಆಗದಿರಲಿ ಎಂದರೆ ಹಿಂದೆ ಜಾಗೃತರಾಗಿರಿ. ಮಕ್ಕಳ ಕೈಯಿಂದ ವಾಹನದ ಕೀ ಕಸಿದುಕೊಳ್ಳಿ. ಅಮಾಯಕ ಜೀವಗಳನ್ನು ಮತ್ತು ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಉಳಿಸಿ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.